ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬದ ಬಿ ಪಿ ಡೌನ್ ಆಗಿಲ್ಲ, ಖುಷಿಯಲ್ಲಿ ಯುಗಾದಿ ಹಬ್ಬದ ಶುಭಾಶಯಗಳು. ಇದೊಂದು ವಿಚಿತ್ರ ಆದರೂ ಸತ್ಯ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅನೇಕ ಪ್ರಕರಣಗಳು ನಮ್ಮ ತಾಲೂಕಲ್ಲೇ ಈ ಕಳೆದ 2 ವರ್ಷದ ಹಿಂದೆ ಕರ್ನಾಟಕ ಬ್ಯಾಂಕಲ್ಲಿ 2 ಸಾರಿ ಅಟ್ಯಾಕ್ ಮಾಡಿದ್ವಿ. ಒಂದೇ ಬ್ಯಾಂಕ್ ಅರಕೆರೆಯಲ್ಲಿ. ಅದು ಭಾಳ ವಿಶ್ವ ಪ್ರಯತ್ನ ಮಾಡಿದ್ರು ಪೊಲೀಸ್ ಇಲಾಖೆಯರು, ಆದರೂ ಕಂಡಿಡಿಕಾಗಿಲ್ಲ. ಇದು ಅತಿ ಗರಿಷ್ಠವಾದ 22 ಕೆ 23 kg ಭಂಡಾರ ಅಂದರೆ ಇವತ್ತು ಹೆಚ್ಚಿಗೆ 90,000 95,000 ಪೇಪರ್ ಕೇಳ್ತೇವೆ. ಅದು ಎರಡನೇ ಪ್ರಶ್ನೆ. ಇವತ್ತು ಪೊಲೀಸ್ ಇಲಾಖೆಯವರು ಪ್ರಾಣದ ಹಂಗು ತೊರೆದು ಇದಾಗಿದ್ದು ಅಕ್ಟೋಬರ್ ತಿಂಗಳು, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಇಷ್ಟು ದಿವಸಗಳಲ್ಲಿ ವರಿಷ್ಠಾಧಿಕಾರಿಗಳು ಏನು 5 ಜನ ತಂಡ ಮಾಡಿದ್ರು, ಆ ತಂಡ 6 ತಿಂಗಳಿಂದ ಮನೆ ಸೇರಿಲ್ಲ, ಪ್ರಾಣದ ಹಂಗು ತೊರೆದಿದ್ದಾರೆ. ಇಲಾಖೆಗಿಂತ ಮುಂಚೆಯಾಗಿ ಅವ್ರ ಕುಟುಂಬ ವರ್ಗದವರಿಗೆ ಹೆಣ್ಮಕ್ಳಿಗೆ ಅವ್ರ ಕುಟುಂಬ ವರ್ಗದವರಿಗೆ ನನಗೆ ಅಭಿನಂದಿಸಬೇಕಾದ್ರೆ ನಾನು ಜಯಂತಿ ಬರೋದು. ಅದು ಹುಡುಗಾಟ ಪ್ರಶ್ನೆ. ತ್ಯಾಗ ಇಲಾಖೆ ಅನ್ನೋ ಅನಿವಾರ್ಯ ಇರುತ್ತೆ. ಅಷ್ಟೊಂದು ತ್ಯಾಗವನ್ನು ಅವ್ರ ಕುಟುಂಬ ವರ್ಗದವರು ಸಹ ಮಾಡಿದರೆ, ಅಷ್ಟೇ ಇಲಾಖೆಯರು ಸಹ ಅವ್ರ ಪ್ರಾಣ ತ್ಯಾಗ ಬಲಿ ಇಟ್ಟು ಇವತ್ತು ಈ ಕಾರ್ಯಾಚರಣೆ ಮಾಡಿದ್ದಾರೆ. ತಾವು ಪೇಪರ್ ನೋಡಿದ್ವಿ, ಅವ್ರು ಗುಡ್ಡು ಡೇಕ್ ಬಂದರು, ಪೊಲೀಸ್ ಸ್ಟೇಷನ್ ಇದು ಹಾಸ್ಪಿಟ್ಲಿಗೆಲ್ಲ ಹೋಗಿದ್ವಿ. ಇಷ್ಟೊಂದು ಮಾಡಿದ್ರೆ ನಿಜವಾಗೂ ನಮ್ಮ ಪೊಲೀಸ್, ಕರ್ನಾಟಕ ರಾಜ್ಯದ ಪೊಲೀಸರು ಎಷ್ಟು ಪ್ರಾಮಾಣಿಕರು, ಎಷ್ಟು ದಕ್ಷರು ಅಂದ್ರೆ ಇದ್ರ ಮೂಲಕ ನಮ್ಮ ಪತ್ರಿಕಾ ಮಿತ್ರರಿಗೆ ಹೇಳಲಿಕ್ಕೆ ಇಚ್ಛೆ. ಅನೇಕ ಜನ ರಾಜಕಾರಣಗಳು ಮಾತಾಡಿದ್ರೆ CID ಕೊಟ್ಟರು, ಡೆಲ್ಲಿ ಕೊಟ್ಟರು, ಅಮೇರಿಕ ಕೊಟ್ಟರು, ಪಾಕಿಸ್ತಾನ ಕೊಟ್ಟಿದ್ರು. ನಮ್ಮದೇ ಸಮರ್ಥಿಸಿದಂತಕ್ಕಂಥ ಇದೇ ನಮ್ಮ ದಾವಣಗೆರೆಯ ಇಲಾಖೆನೇ ಸಾಕ್ಷಿ ನಾಡಿಗೆ ಅಂತಕ್ಕಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಿ ಅವ್ರು ಎಷ್ಟು ಅಭಿನಂದಿಸಿ ಕಮ್ಮಿ ಇದೆ. ನಾವು ನ್ಯೂಸ್ ಟಿವಿ ಇವತ್ತು ಬ್ಯಾಂಕ್ದಲ್ಲಿ ಎಷ್ಟು ಖುಷಿಯಾಗಿದ್ರೆ ಗೊತ್ತಿಲ್ಲ. ನಿಜವಾಗ್ಲೂ 22-23 kg ಚಿನ್ನನ ಪತ್ತೆ ಹಚ್ಚಿ ಅಂದರೆ ಇದು ನಾಡಿನ ಏನು ನಮಗೆ ನೀವೇ ಮಾಡಿ ಬರೀಬೇಕಾಗ್ತಕ್ಕಂಥ ಪರಿಸ್ಥಿತಿ. ನಮಗೆ ಚಿಕ್ಕರಿಗೆಲ್ಲ ನಿಮ್ಮ ಕೈಗಳೇ ಪಾದ ಅಂತ ತಿಳ್ಕೊಳ್ತೀವಿ. ನಿಜವಾಗ ನಾಡಿನ ಜೊತೆ ಬರ್ತದೆ. ಅಷ್ಟೊಂದು ನಮಗಂತೂ ಎಷ್ಟು ಖುಷಿಯಾಗಿದೆ. ನಮಗೆ ನಮ್ಮ ತಾಲೂಕಿನಲ್ಲಿ ಭಾಳ ಖುಷಿ ಆಗ್ಬಿಟ್ಟಿರೋದು. ಏನು ಹೋಗಿದ್ದ ಬರಗಾಲದಲ್ಲಿ ಇನ್ನೇನು ಬ್ಯಾಂಕ್ನ ದುಡ್ಡು ಕೊಡಲ್ಲ, ಬಂಗಾರ ಕೊಡಲ್ಲ, ಲೆಕ್ಕಿಲ್ಲ, ಬುಕ್ಕಿಲ್ಲ ಅನ್ನೋರ್ಗೂ ಮಾತಾಡೋದು. ಹಾಗಾಗಿ ಇದು ಒಂದು ಅವಿಸ್ಮರಣೀಯವಾದಂಥ ಪ್ರಕರಣ. ಅದು ವಿಶೇಷವಾಗಿ ಇವತ್ತು ಬೆಳಿಗ್ಗೆ ಪೇಪರ್ ನೋಡಿದೆ, 12 ಜನ ಇಲಾಖೆಯವರಿಗೆ ಮುಖ್ಯಮಂತ್ರಿಗಳ ಪದಕ ಸಿಕ್ಕತ್ತೆ. ಬಹುಶಃ ಇಷ್ಟೊಂದು ಹೆಚ್ಚು ಪದಕ ಸಿಕ್ಕಿರೋದು ಕರ್ನಾಟಕದಲ್ಲಿ 32 ಜಿಲ್ಲೆಗಳಲ್ಲಿ ನಮ್ಮ ವಲಯನೇ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದಕ್ಕೋಸ್ಕರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದಿಸಿದ ಮಾತು, ಭಗವಂತ ತಮ್ಮೆಲ್ಲರಿಗೂ ಜೀವನ ಪಡೆದು ಒಳ್ಳೆಯದು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ.